ಓಂ ಆದ್ಯಂತವಂತಃ ಕವಯಃ ಪುರಾಣಾ ಸೂಕ್ಷ್ಮಾ ಬೃಹಂತೋಪ್ಯನುಶಾಸಿತಾರಃ ಸರ್ವಾನ್ ಜ್ವರಾನ್ ಘ್ನಂತು ಮಮಾನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವಾಃ ನಾರಾಯಣೇ ತ್ವೇಕಮನಾವಸಾಮಿ ಸರ್ವೇಣ ಭಾವೇನ ಶರೀರಭೂತ ತಸ್ಮಿನ್ ಹಿ ಧರ್ಮಸ್ಸು ಮಹಾನ್ನಿವಿಷ್ಟಃ ಬ್ರಹ್ಮಣ್ಯತಾ ಚಾತ್ರ ತಥಾ ಪ್ರಿಯತ್ವಂ ವಾಯುರ್ಭೀಮೋ ಭೀಮನಾದೋ ಮಹೌಜಾಃ ಸರ್ವೇಷಾಂ ಚ ಪ್ರಾಣಿನಾಂ ಪ್ರಾಣಭೂತಃ ಅನಾವೃತ್ತಿರ್ದೇಹಿನಾಂ ದೇಹಪಾತೆ ತಸ್ಮಾದ್ವಾಯುರ್ದೇವದೇವೋ ವಿಶಿಷ್ಟಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಪ್ರವಚನ ಸರಣಿಯಲ್ಲಿ ಇದು 2352ನೇ ಭಾಗ. ಆಶ್ವಮೇಧಿಕ ಪರ್ವದ 3ನೇ ಭಾಗ. ಈ ಹಿಂದಿನ ಭಾಗಗಳಲ್ಲಿ ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ಭೀಷ್ಮ ಶರತಲ್ಪದ ಮೇಲೆ ಎಷ್ಟು ದಿವಸ ಮಲಗಿದ ಅನ್ನುವುದನ್ನು ನೋಡಿದ್ದೀವಿ. ಮತ್ತೆ ತಾತ್ಪರ್ಯ ನಿರ್ಣಯ ಮತ್ತು ಮಹಾಭಾರತದ ಉಲ್ಲೇಖಗಳಿಗೆ ಅನುಸಾರವಾಗಿ ಶಾಂತಿ ಪರ್ವ, ಆಶ್ವಮೇಧಿಕ ಪರ್ವದ ಉಲ್ಲೇಖಗಳಿಗೆ ಅನುಸಾರವಾಗಿ ಎಷ್ಟು ದಿವಸ ಶರತಲ್ಪದ ಮೇಲೆ ಮಲಗಿದ, ಎಷ್ಟು ದಿವಸ ಪಾಂಡವರಿಗೆ ಉಪದೇಶ ಮಾಡಿದ ಅನ್ನುವ ಸಂಗತಿಗಳನ್ನೆಲ್ಲ ನೋಡಿದ್ದೇವೆ. ಮುಂದೆ ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ಭೀಮ ಹೇಗೆ ರಾಜ್ಯಭಾರ ಮಾಡಿದ ಅನ್ನುವುದನ್ನೆಲ್ಲ ನೋಡಿದ್ದೇವೆ. ಭೀಮನ ಪತ್ನಿಯರ ಸಂಖ್ಯೆಯನ್ನು ನೋಡಿದ್ದೀವಿ. ಮುಂದೆ ಉಳಿದ ಪಾಂಡವರ ಪತ್ನಿಯರ ಸಂಖ್ಯೆಯನ್ನು ನೋಡಿದ್ದೀವಿ ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ. ಅದರ ಮುಂದಿನ ಭಾಗದಲ್ಲಿ ತಾತ್ಪರ್ಯ ನಿರ್ಣಯಕ್ಕೆ ಅನುಸಾರವಾಗಿ ಪಾಂಡವರ ಕೀರ್ತಿ ನಾರಿ ಅನ್ನುವುದು ಹೇಗೆ ಎಲ್ಲ ಕಡೆ ಹಬ್ಬಿತ್ತು, ಆ ನಾರಿಯ ವೈಭವ ಎಂಥದ್ದು ಅನ್ನೋದನ್ನು ನೋಡಿದ್ದೇವೆ. ಅದರ ಮುಂದಿನ ಭಾಗದಲ್ಲಿ ಕಲಿ ಪಾಂಡವರಿಗೆ ಶರಣಾಗತನಾಗಿದ್ದು, ಪಾಂಡವರ ಕಾಲದಲ್ಲಿ ಆತ ಹೇಗೆ ಇರಬೇಕು ಅನ್ನೋದನ್ನ ಕೃಷ್ಣ ಯುಧಿಷ್ಠಿರರು ಆತನಿಗೆ ಶಾಸನ ಮಾಡಿದ್ದು. ಅದಾದ ಬಳಿಕ ಕಲಿ ಪಾಂಡವರ ಸಂಖ್ಯೆಯ ಬಳಿಕ ಕೂಡ ಅವರಿಗೆ ಕೊಡಬೇಕಾದಂತಹ ಕೆಲವು ಕರಗಳು, ಕಾಲ ದೇಶಗಳ ಸೀಮಾ, ಅಡವಿಟ್ಟ ವಸ್ತು, ಬಹುಜನದ ಸಾಕ್ಷ್ಯ, ತಕ್ಕಡಿ ಮೊದಲಾದ ಅಳತೆಗಳ ಮಾನಗಳು, ಇವೆಲ್ಲವನ್ನೂ ಕೂಡ ಕರದ ರೂಪದಲ್ಲಿ ಆತ ಪಾಂಡವರಿಗೆ ಕೊಡಬೇಕು ಅನ್ನುವಂತಹ ಶಾಸನವನ್ನ ನೋಡಿದೆವು. ಅದರ ಬಳಿಕ ಮಹಾಭಾರತದಲ್ಲಿ ಬರುವ ಕಥೆಗನುಗುಣವಾಗಿ ಸಂವರ್ತ ಅನ್ನುವ ರಾಜ ಹೇಗೆ ಸಂಪತ್ತನ್ನ ಸಂಗ್ರಹಿಸಿದ್ದ, ಪಾಂಡವರು ಯಜ್ಞವನ್ನು ಪ್ರಾರಂಭಿಸಬೇಕಾಗಿತ್ತು. ಅದಕ್ಕಾಗಿ ಆ ಅಶ್ವಮೇಧ ಯಾಗಕ್ಕೆ ದೊಡ್ಡ ಪ್ರಮಾಣದ ಸಂಪತ್ತಿನ ಅಗತ್ಯ ಇತ್ತು. ಅದೆಲ್ಲವನ್ನು ಎಲ್ಲಿಂದ ತರುವುದು ಅಂತ ಯುಧಿಷ್ಠಿರ ಚಿಂತಾಕ್ರಾಂತನಾದಾಗ ಸಂವರ್ತ ಅನ್ನುವ ರಾಜ ಅದನ್ನೆಲ್ಲ ಸಂಗ್ರಹಿಸಿ ಹಿಮಾಲಯದ ಒಂದು ಭಾಗದಲ್ಲಿ ಇಟ್ಟು ಹೋಗಿದ್ದಾನೆ. ಅವನು ತಾನೊಂದು ಯಜ್ಞವನ್ನು ಮಾಡಬೇಕಾಗಿತ್ತು. ನಾನು ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಹೇಳಿದೆ. ಸಂವರ್ತ ಅಲ್ಲ, ಮರುತ್ತ ಅನ್ನುವ ರಾಜ. ಆ ಮರುತ್ತ ಎಂಬ ರಾಜ ಯಜ್ಞ ಮಾಡಬೇಕಾಗಿತ್ತು. ಆ ಯಜ್ಞ ಮಾಡಬೇಕಾದಾಗ ಸಂಪತ್ತನ್ನು ಗಳಿಸಿ ಅದನ್ನ ಹಿಮಾಲಯದ ಭಾಗದಲ್ಲಿ ಹೇಗೆ ಆ ಮರುತ್ತ ಇಟ್ಟ ಅನ್ನೋದ್ರ ಬಗ್ಗೆ ವ್ಯಾಸರು ಧರ್ಮರಾಜನಿಗೆ ಹೇಳಿದ್ದನ್ನು ನೋಡಿದ್ವಿ. ಆ ಮರುತ್ತ ರಾಜನಿಗೆ ಪೌರೋಹಿತ್ಯ ಮಾಡಿಸುವವರು ಯಾರು? ಬೃಹಸ್ಪತಿ ಇಂದ್ರನ ಶಾಸನಕ್ಕನುಗುಣವಾಗಿ ಅವನಿಗೆ ಪೌರೋಹಿತ್ಯವನ್ನು ಮಾಡಲಿಕ್ಕೆ ಒಪ್ಪಲಿಲ್ಲ ಈ ಮರುತ್ತನಿಗೆ. ಆಗ ಬೃಹಸ್ಪತಿಯ ಸಹೋದರನಾದಂಥ ಸಂವರ್ತ ಅನ್ನುವರು, ವಿಲಕ್ಷಣ ಪ್ರವೃತ್ತಿಯ ಒಬ್ಬ ಅವಧೂತ ಆ ವ್ಯಕ್ತಿ, ಅವರು ಪೌರೋಹಿತ್ಯ ಮಾಡಲಿಕ್ಕೆ ಸಿದ್ಧನಾಗಿದ್ದು ಇದೆಲ್ಲವನ್ನು ಕೂಡ ನೋಡಿದ್ದೇವೆ. ಮರುತ್ತನ ಪೂರ್ವಜರ ಪರಿಚಯ, ಆ ಮರುತ್ತನ ಪ್ರಭಾವ, ಇದನ್ನೆಲ್ಲ ಆಯಾ ಅಧ್ಯಾಯಗಳಲ್ಲಿ ನೋಡಿದ್ದೇವೆ.
ನಾರದನ ಆಜ್ಞೆಗನುಗುಣವಾಗಿ ಮರುತ್ತ ಸಂವರ್ತನನ್ನ ಭೇಟಿ ಮಾಡಿದ್ದು ಎಲ್ಲವೂ ಕೂಡ ಆ ಭಾಗಗಳಲ್ಲಿ ಬಂದಿತ್ತು. ಸಂವರ್ತ ಮತ್ತು ಮರುತ್ತರ ಸಂಭಾಷಣ. ಸಂವರ್ತ ಕೊನೆಗೆ ಆ ಮರುತ್ತನಿಗೆ ಯಜ್ಞವನ್ನು ಮಾಡಲಿಕ್ಕೆ ಒಪ್ಪಿಕೊಂಡದ್ದು. ಅವನು ಹೇಳಿದಂತಹ ಮಾತು ಒಂದು ಅಲ್ಲಿ ಬಹಳ ಮಹತ್ವದ್ದಾಗಿತ್ತು ಎಲ್ಲ ವಿದ್ವಾಂಸರಿಗೂ ಮತ್ತೆ ಪುರೋಹಿತರಾದವರಿಗೆ. ನನಗೆ ಯಾಜ್ಯರು ನತು ಮೇ ವರ್ತತೆ ಬುದ್ಧಿ ಧನೇ ನಾನ್ಯೇಷು ವಾ ಪುನಃ ವಿಪ್ರಿಯಂ ತು ಚಿಕೀರ್ಷಾಮಿ ಭ್ರಾತುಶ್ಚ ಇಂದ್ರಿಯಸ್ಯ ವಾ ಅವಿಭೋ. ನನಗೆ ದುಡ್ಡನ್ನು ಸಂಗ್ರಹ ಮಾಡುವುದಕ್ಕಾಗಿ, ನಿನಗೆ ಪೌರೋಹಿತ್ಯ ಮಾಡಿಸಿ ದುಡ್ಡನ್ನು ಸಂಗ್ರಹ ಮಾಡುವುದು ನನ್ನ ಅಪೇಕ್ಷೆ ಅಲ್ಲ. ಒಂದು ನನ್ನನ್ನು ಅನುಸರಿಸಿ ನನ್ನ ಕಡೆಯಿಂದ ಪೌರೋಹಿತ್ಯ ಮಾಡಿಸಿಕೊಂಡು ನನ್ನನ್ನು ಸ್ತುತಿಸ್ತಾ ನನ್ನ ಹಿಂಬಾಲಕರಾಗಿರುವಂತಹ ಶಿಷ್ಯರ ಯಜಮಾನರ ಒಂದು ಗುಂಪನ್ನು ಕಟ್ಟಿಕೊಳ್ಳುವುದು ಕೂಡ ನನ್ನ ಉದ್ದೇಶ ಅಲ್ಲ. ನನ್ನ ಸಹೋದರ ಬೃಹಸ್ಪತಿ ನನಗೆ ತೊಂದರೆ ಕೊಟ್ಟಿದ್ದ. ಬೃಹಸ್ಪತಿ ಮತ್ತು ಇಂದ್ರ ಇವರಿಬ್ಬರು ಈಗ ಒಟ್ಟಿಗೆ ಇದ್ದಾರೆ. ನಾನು ಮತ್ತೆ ನೀನು ಕೂಡ ಒಟ್ಟಿಗೆ ಇದ್ದೇವೆ. ಅದಕ್ಕಾಗಿ ನಾನು ಪ್ರಿಯಂಚತೆ ಕರಿಷ್ಯಾಮಿ, ನಿನಗೆ ಹೇಗೆ ಪ್ರಿಯ ಆಗಬೇಕೋ ಹಾಗೆ ಮಾಡ್ತೇನೆ. ಅವರಿಬ್ಬರಿಗೂ ಪ್ರಿಯ ಅಲ್ಲದೇ ಇರುವಂತಹ, ಅವರಿಬ್ಬರಿಗೊಂದು ಶಾಸನ, ಅವರಿಗೊಂದು ಪಾಠ ಕಲಿಸುವಂತಹ ಕಾರ್ಯವನ್ನು ಮಾಡ್ತೇನೆ ಅಂತ ಒಪ್ಪಿಕೊಂಡ ಆ ಸಂವರ್ತ. ಇದನ್ನೆಲ್ಲ ಆ 7 ಅಧ್ಯಾಯಗಳಲ್ಲಿ ನೋಡಿ ಮುಗಿಸಿದ್ದೇವೆ. ಮುಂದೆ ನಾವು ಇವತ್ತು ನೋಡಬೇಕಾದದ್ದು ಈ 8ನೇ ಅಧ್ಯಾಯ. ಸಂವರ್ತ ಸುವರ್ಣ ಪ್ರಾಪ್ತಿಗಾಗಿ ಆ ಮರುತ್ತನಿಗೆ ಮಹಾದೇವನ ರುದ್ರನ ಕುರಿತಾದಂತಹ ಸ್ತೋತ್ರವೊಂದನ್ನು ಉಪದೇಶಿಸಿದ್ದು, ಧನದ ಪ್ರಾಪ್ತಿ, ಆ ಮರುತ್ತನ ಸಂಪತ್ತನ್ನು ಕಂಡು ಬೃಹಸ್ಪತಿಯ ಚಿಂತೆ, ಇದನ್ನೆಲ್ಲ ಈಗಿನ ಅಧ್ಯಾಯಗಳಲ್ಲಿ, ಈ ಸದ್ಯದ ಅಧ್ಯಾಯದಲ್ಲಿ ನೋಡೋರಿದ್ದೀವಿ. ಇದು 8ನೇ ಅಧ್ಯಾಯ. ಸಂವರ್ತ ಹೇಳಿದ, ಮರುತ್ತರಾಜನೇ, ಮೇರೌ ಹಿಮವತಃ ಪೃಷ್ಠೆ ಅಥವಾ ಗಿರೇರ್ ಹಿಮವತಃ ಪೃಷ್ಠೆ ಅಂತ ಕೂಡ ಕೆಲವು ಕಡೆ ಪಾಠ ಇದೆ. ಹಿಮಾಲಯ ಪರ್ವತದಲ್ಲಿ ಒಂದು ಪರಿಸರದಲ್ಲಿ ಮುಂಜವಾನ್ ಅಂತ ಒಂದು ಪರ್ವತ, ಒಂದು ಸಣ್ಣ ಪರ್ವತ ಇದೆ. ಅಲ್ಲಿ ಶಿವ ಯಾವತ್ತೂ ಕೂಡ ವಾಸ ಮಾಡಿಕೊಂಡಿದ್ದಾನೆ. ಅನೇಕ ವನಸ್ಪತಿಗಳು, ನಾನಾ ಥರದ ಶಿಖರಗಳು ಇವೆಲ್ಲ ಅಲ್ಲಿವೆ. ಶಿವ ಪಾರ್ವತಿ ಸಮೇತನಾಗಿ ಭೂತಗಣಗಳ ಜೊತೆಗೆ ಅಲ್ಲಿ ವಿಹಾರ ಮಾಡಿಕೊಂಡಿದ್ದಾನೆ. ಅಶ್ವಿನಿ ದೇವತೆಗಳು, ಗಂಧರ್ವರು, ಅನೇಕ ಅಪ್ಸರೆಯರು, ದ್ವಾದಶಾದಿತ್ಯರು, ಇವರೆಲ್ಲರೂ ಕೂಡ ಅವನನ್ನು ಉಪಾಸನೆ ಮಾಡಿಕೊಂಡಿರ್ತಾರೆ. ಈ ಪ್ರಪಂಚದ ಯಾವ ವ್ಯಕ್ತಿಯೂ ಕೂಡ ತನ್ನ ಈ ಭೌತಿಕವಾದ ಕಣ್ಣುಗಳ ಮೂಲಕ ಆ ಪರಶಿವನನ್ನ ನೋಡುವುದು ಸಾಧ್ಯ ಇಲ್ಲ. ತುಂಬಾ ದಿವ್ಯವಾದಂತಹ ಒಂದು ಸ್ಥಳ ಅದು. ನೋಷ್ಣಂಚ ಶಿಶಿರಂಚ, ಆ ಪರಶಿವ ಇರುವ ಪರಿಸರದಲ್ಲಿ ಯಾವುದೇ ರೀತಿಯಾದಂತಹ ವೈಪರೀತ್ಯ, ತುಂಬಾ ಬಿಸಿಲು, ಬಹಳ ತಂಪು, ಇಂಥದ್ದು ಯಾವುದೂ ಕೂಡ ಅಲ್ಲಿಲ್ಲ. ಸೂರ್ಯನ ಬೇಗೆಯೂ ಕೂಡ ಅಲ್ಲಿಲ್ಲ. ಬಿಸಿಲಿಲ್ಲ, ಕ್ಷುತ್ಪಿಪಾಸೆ, ಹಸಿವು ನೀರಡಿಕೆಗಳು ಕೂಡ ಇಲ್ಲ. ನ ಮೃತ್ಯು ನ ಭಯಂ ನೃಪ, ಮೃತ್ಯುವಿನ ಭಯವೂ ಕೂಡ ಅಲ್ಲಿಲ್ಲ. ಸ್ವಯಂ ಶಿವನೇ ಮೃತ್ಯುಂಜಯ ಅಂತ ಕರೆಸ್ಕೊಂಡಿದ್ದಾನೆ. ಅವನಿದ್ದಲ್ಲಿ ಮೃತ್ಯು ಇರೋದಿಲ್ಲ. ಹಾಗೆ ಆ ಶಿವನ ಸ್ತೋತ್ರ ಬಂದಾಗೆಲ್ಲ ಅವನು ಮೃತ್ಯುಂಜಯ ಅಂತನ್ನುವುದನ್ನು ನಾವು ಭಾವಿಸಿ ಆತನನ್ನು ಧ್ಯಾನಿಸಬೇಕು.
ತತ್ರ ಶೈಲಸ್ಯ ಪಾರ್ಶ್ವೇಷು ಸರ್ವೇಷು ಜಯತಾಂಬರ ಧಾತವೋ ಜಾತರೂಪಸ್ಯ ರಶ್ಮಯಃ ಸವಿತುರ್ ಯಥಾ. ಅಲ್ಲಿ ಸುವರ್ಣದ ಗಣಿಗಳಿವೆ. ಸುವರ್ಣ ಅಲ್ಲಿ ಹೇರಳವಾಗಿ ನಿಕ್ಷಿಪ್ತ ಆಗಿದೆ. ಕುಬೇರನ ಅನುಚರರು ಅವುಗಳನ್ನೆಲ್ಲ ರಕ್ಷಣೆ ಮಾಡ್ತಾ ಇದ್ದಾರೆ. ನೀನು ಅಲ್ಲಿಗೆ ಹೋಗಬೇಕು, ಆ ಶಿವನನ್ನ ಭಕ್ತಿಯಿಂದ ನಮಸ್ಕರಿಸಬೇಕು. ತಸ್ಮೈ ಭಗವತೆ ಕೃತ್ವಾ ನಮಃ ಶರ್ವಾಯ ವೇಧಸೆ ಏಭಿಸ್ತ್ವಂ ನಾಮಭಿಃ ಸರ್ವವಿದ್ಯಾಧರಂ ಸ್ತುಹಿ. ವಿದ್ಯಾಧರ ಅಂತ ಆ ಶಿವನಿಗೆ ಒಂದು ನಾಮ. ಈಶಾನ ಸರ್ವವಿದ್ಯಾನಾಂ ಈಶ್ವರ ಸರ್ವಭೂತಾನಾಂ ಅಂತ ಈ ಮಹಾನಾರಾಯಣ ಉಪನಿಷತ್ನಲ್ಲಿ ಬರುವಂತಹ ಒಂದು ಮಾತು ಆ ಭಗವಂತನನ್ನ ಸ್ತುತಿಸ್ತದೆ. ಅವನ ನಾಮಗಳೇನು? ರುದ್ರಾಯ ಶಿತಿಕಂಠಾಯ ಪುರುಷಾಯ ಸುವರ್ಚಸೆ ಕಪರ್ದಿನೆ ಕರಾಲಾಯ ಹರ್ಯಕ್ಷ ವರದಾಯ ಚ ಅಂತ ಹೀಗೆ ಆ ರುದ್ರನ ನಾಮಗಳ ವರ್ಣನ ಕೇಳಿ ಬರ್ತದೆ. ರುದ್ರಾಯ, ರುದ್ರ, ಅವನಿಗೆ ರುದ್ರ ಅಂತ ಹೆಸರಿದೆ. ಯಾಕೆಂದ್ರೆ ರುಜಾಂ ವಿದ್ರಾವಣ ರುದ್ರಃ, ಎಲ್ಲಾ ರೋಗಗಳನ್ನು ಕೂಡ ಪರಿಹರಿಸುವವನು ಈ ಭಗವಂತ. ಶಿತಿಕಂಠ, ಅವನು ಶಿತಿಕಂಠ ಅಂದ್ರೆ ನೀಲವಾದಂಥ ಕಂಠ ಇದ್ದವನು. ಮತ್ತೆ ಎಲ್ರಿಗೂ ಕೂಡ ಅಂತರ್ಯಾಮಿ. ಸ್ವರೂಪ ಅಂದ್ರೆ ಸ್ಫುರದ್ರೂಪ. ಶಿತಿಕಂಠಾಯ ಅಂತ ಅದಾದ್ಮೇಲೆ ಸ್ವರೂಪಾಯ ಅಂತ ಕೆಲವು ಕಡೆ ಇದೆ, ಪುರುಷಾಯ ಅಂತ ಇನ್ ಕೆಲವು ಕಡೆ ಇದೆ. ಪುರುಷಾಯ ಅಂತಿದ್ರೆ ಅಂತರ್ಯಾಮಿ ಅಂತ ಹೀಗೆ ಅರ್ಥ ಮಾಡ್ಬೇಕಷ್ಟೆ. ಸ್ವರೂಪಾಯ ಸುಂದರವಾದಂತಹ ಆಕಾರ ಇದ್ದವನು, ಮಹಾ ತೇಜಸ್ವಿ ಆದವನು, ಸುವರ್ಚಸೆ. ಕಪರ್ದಿ, ಆ ಜಟಾಜೂಟವನ್ನ ಧರಿಸಿದವನು. ಕರಾಲವಾದಂತಹ ರೂಪ ಇದ್ದವನು. ಹರ್ಯಕ್ಷ ವರದಾಯ, ಹರ್ಯಕ್ಷ ಅಂದರೆ ಇವನು ಕೆಂಬಣ್ಣದ ಕಂಗಳುಳ್ಳವನು ಮತ್ತು ವರದ, ಎಲ್ಲಿಗೂ ಕೂಡ ವರವನ್ನು ಕೂಡ ಕೊಡುವಂಥವನು. ಭಗವಂತನಲ್ಲಿಯೇ ತನ್ನ ದೃಷ್ಟಿಯನ್ನ ಕೀಲಿಸಿದವನು ಅಂತ ಕೂಡ ಅದನ್ನು ವ್ಯಾಖ್ಯಾನ ಮಾಡಿದ್ದಾರೆ. ತ್ರಿಯಕ್ಷಣೆ, 3 ಕಣ್ಗಳುಳ್ಳವನವನು. ಪೂಷ್ಣೋ ದಂತವಿದೆ. ಪೂಷ ಅಂತೇನು ಒಬ್ಬ ದೈತ್ಯ, ಒಬ್ಬ ದೇವತೆ ಇದ್ದ. ಅವನ ಹಲ್ಲುಗಳನ್ನ ದಕ್ಷನ ಯಜ್ಞದ ಪ್ರಸಂಗದಲ್ಲಿ ಮುರಿದು ಹಾಕಿದವನು. ವಾಮನ, ವಾಮನ ಅಂದ್ರೆ ಸುಂದರ ಅಂತ ಅರ್ಥ. ಕುಳ್ಳ ಅಂತನೂ ಅರ್ಥ ಇದೆ, ಕುಳ್ಳ ಅಂತಲ್ಲ. ವಾಮನ ಅಂದ್ರೆ ಸುಂದರ ಅಂತನೂ ಅರ್ಥ. ಆ ಅರ್ಥವನ್ನು ಇಟ್ಕೊಳ್ಳೋದು ಒಳ್ಳೆಯದು. ಶಿವಾಯ ಚ, ಶಿವ ಅಂದ್ರೆ ಮಂಗಳ ಸ್ವರೂಪ. ಯಾಮ್ಯಾಯ ಅವ್ಯಕ್ತ ಕೇಶಾಯ ನಮೋ ಯಾಮ್ಯಾಯ ಚ ಕ್ಷೇಮ್ಯಾಯ ಚ ಅಂತ ರುದ್ರಾಧ್ಯಾಯದಲ್ಲಿ ಅವನು ವರ್ಣನೆ ಇದೆ. ಎಲ್ಲಾ ಥರದ ಯಮ ನಿಯಮಗಳಿಗೆ ಅವನೇ ನಿಯಾಮಕ. ಮತ್ತೆ ಸ್ವಯಂ ಪರಮಾತ್ಮನಿಂದ, ವಿಷ್ಣುವಿನಿಂದ ನಿಯಮಿತನಾದವನು, ಅವನಿಗೆ ಅಧೀನನಾದವನು. ಅವ್ಯಕ್ತ ಕೇಶಾಯ, ಅವ್ಯಕ್ತ ಕೇಶ ಅಂದ್ರೆ ಅವ್ಯಕ್ತವಾದಂತಹ ಕಿರಣವುಳ್ಳವನು ಅಂತ ಅರ್ಥ ಮಾಡೋದು ಒಳ್ಳೆಯದು. ಕೇಶ ಅಂದ್ರೆ ಕೇವಲ ಕೂದಲು ಅಂತ ಹೀಗೆ ಅರ್ಥ ಮಾಡದೆ, ಯಾಮ್ಯಾಯ ಅವ್ಯಕ್ತ ರೂಪಾಯ ಅಂತೂ ಒಂದೊಂದು ಕಡೆ ಪಾಠ ಇದೆ. ಕೇಶ ಅವ್ಯಕ್ತ ರೂಪ ಅಂತ ಪಾಠ ಇದ್ರೆ ಅವ್ಯಕ್ತವಾದ ಸ್ವರೂಪವುಳ್ಳವನು ಅಂತ ಅರ್ಥ ಮಾಡಿಬಿಡ್ಬೋದು. ಕೇಶ ಅಂತ ಅರ್ಥ ಬಂದ್ರೆ, ಕೇಶ ಅಂದ್ರೆ ಬರೀ ಕೂದಲು ಅಂತ ಅರ್ಥ ಮಾಡಿದ್ರೆ, ಕೇಶ ಅಂದ್ರೆ ಅವನು ಕಿರಣಗಳು. ಸೂರ್ಯ ಚಂದ್ರಮಸೌ ಯದ್ವತ್ ಕೇಶೇನ್ವೇ ಅಂಶು ಸಂಹಿತಾಹ ಅಂತ ಹೀಗೆ ಹಿಂದೆ ಋಷಿಕೇಶ ಇತ್ಯಾದಿ ಶಬ್ದಗಳ ನಿರ್ವಚನವನ್ನು ನಾವು ನೋಡುವಾಗ ಮಹಾಭಾರತದ ಒಂದು ಶ್ಲೋಕವನ್ನೇ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಉದ್ಧಾರ ಮಾಡಿದ್ದನ್ನು ನೋಡಿದ್ದೇವೆ. ಭಗವಂತನ ಕೂದಲುಗಳು ಆ ಸೂರ್ಯ ಚಂದ್ರ ಮತ್ತು ಅಗ್ನಿಗಳ ಕಿರಣಗಳಿಗೆ ನಿಯಾಮಕ ಅನ್ನುವಂಥ ಒಂದು
ಅನುಸಂಧಾನ, ಶಾಸ್ತ್ರೋಕ್ತವಾದ ಅನುಸಂಧಾನ ಅಲ್ಲಿ ಬಂದಿತ್ತು. ಆ ಪ್ರಕಾರ ಅವ್ಯಕ್ತ ಕೇಶ ಅಂದ್ರೆ ಅವ್ಯಕ್ತವಾದಂತಹ ಪ್ರಭಾವವುಳ್ಳವನು, ಅವ್ಯಕ್ತವಾದಂತಹ ಕಿರಣವುಳ್ಳವನು ಅಂತ ಅದನ್ನ ಅರ್ಥ ಮಾಡಬೇಕು. ಅವ್ಯಕ್ತ ಕೇಶಾಯ ಶರ್ವಾಣಿ ಶಂಕರಸ್ಯ ಚ, ಅವ್ಯಕ್ತ ರೂಪಾಯ ಸದ್ವೃತ್ತೆ ಶಂಕರಾಯ ಚ ಅಂತ ಕೆಲವು ಕಡೆ ಸದ್ವೃತ್ತೆ ಅಂತಿದೆ. ಶರ್ವಾಣಿ ಶಂಕರ ಅಂದ್ರೆ ಪಾರ್ವತಿಯಿಂದ ಕೂಡಿದ ಶಿವನೇ ಅಂತ ಅರ್ಥ ಮಾಡಬೇಕಷ್ಟೆ. ಕ್ಷೇಮ್ಯಾಯ ಹರಿಕೇಶಾಯ, ಕ್ಷೇಮ್ಯ ಅಂದ್ರೆ ಈ ಲೋಕದ ಕ್ಷೇಮವನ್ನೆಲ್ಲ ನೋಡಿಕೊಳ್ಳುವಂಥವನು. ಹರಿಕೇಶ ಅಥವಾ ಹರಿನೇತ್ರ ಅಂತ ಬೇರೆ ಬೇರೆ ಥರದ ಪಾಠಗಳಿವೆ. ಅದೇನು ಹೆಚ್ಚಿನ ವ್ಯತ್ಯಾಸ ಏನಿಲ್ಲ. ಹರಿದ್ವರ್ಣದ ಕಣ್ಗಳುಳ್ಳವನು, ಹಾಗೆ ಹರಿದ್ವರ್ಣದ ನೇತ್ರಗಳುಳ್ಳವನು ಅಂತ ಅರ್ಥ. ಅಲ್ಲಿ ಅವನ ಕೂದಲಾಗಲಿ ಕಣ್ಣಾಗಲಿ ಕೇವಲ ಆ ಬಣ್ಣದ ಉಳ್ಳದ್ದಾಗಿದೆ ಅಂತ ಇಷ್ಟೇ ಅರ್ಥ ಮಾಡದೆ, ಹರಿ ಅಂದ್ರೆ ಹರಿ ಅನ್ನೋ ಶಬ್ದಕ್ಕೆ ಮನೋಹರವಾದದ್ದು, ತುಂಬಾ ಸುಂದರವಾದಂತಹ ಕಣ್ಗಳು ಕೂದಲುಗಳು ಉಳ್ಳವನು ಅಂತ ಹೀಗೆ ಅರ್ಥ ಮಾಡೋದು ಹೆಚ್ಚು ಯೋಗ್ಯ. ಹರಿನೇತ್ರಾಯ ಸ್ಥಾನವೇ, ಸ್ಥಾಣು ಅಂದ್ರೆ ಒಂದು ಕಡೆ ಸ್ಥಿರನಾಗಿ ನಿಂತು ತಪಸ್ಸು ಮಾಡ್ತಾ ಇರುವವನು ಅಂತ ಅದರ ಅರ್ಥ. ಭಾಗವತ ತಾತ್ಪರ್ಯದ ಒಂದು ಉಲ್ಲೇಖ, ಪ್ರಾಯ ಬ್ರಹ್ಮಪುರಾಣ. ಯಸ್ಥಾಣೋಹ ಸ್ಥಾಣುತಾಂ ಪ್ರಾದಾತ್ ಭಗವಾನ್ ಅವ್ಯಯೋ ಹರಿಹಿ. ಭಗವಂತ ಸನತ್ಕುಮಾರ ರೂಪದಿಂದ ಏನು ಜನಿಸಿದ್ದಾನಲ್ಲ, ಅವತಾರ ಮಾಡಿದ್ದಾನಲ್ಲ, ಅವನು ಚತುರ್ಮುಖ ಬ್ರಹ್ಮನಿಗೆ ವೇದಗಳನ್ನು ಉಪದೇಶಿಸಿದ. ಮತ್ತೆ ಶಿವನಿಗೆ ಸ್ಥಾಣುವಿನಂತೆ ನಿಂತು, ಒಂದು ಮೋಟು ಮರದಂತೆ ನಿಶ್ಚಲವಾಗಿ ನಿಂತು ಹೇಗೆ ತಪಸ್ಸು ಮಾಡುವುದು ಅಂತನ್ನೋದನ್ನ ಕಲಿಸಿದವನು. ಅಂತೂ ತಪಸ್ವಿಗಳು ಹೇಗಿರಬೇಕು, ಜ್ಞಾನ ತಪಸ್ಸು ಇತ್ಯಾದಿ ಕಾರ್ಯಗಳಲ್ಲಿ ಹೇಗೆ ತೊಡಗಬೇಕು ಅನ್ನೋದನ್ನೆಲ್ಲ ಅವನು ತೋರಿಸಿದವನು. ಹಾಗೆ ಸ್ಥಾಣು ಅಂದ್ರೆ ನಿರ್ದಿಷ್ಟವಾದ ಒಂದು ಸ್ಥಳದಲ್ಲಿ ಮೋಟು ಮರದಂತೆ ನಿಂತು ಯಾವುದೇ ಚಲನೆಗಳಿಗೆ ಬಲಿಯಾಗದೆ, ಮಾನಸಿಕವಾಗಿ ದೈಹಿಕವಾಗಿ ಚಲಿಸದೆ ತಪಸ್ಸು ಮಾಡ್ತಾ ಇರುವವನು ಅಂತ ಅದರ ಅರ್ಥ. ಪುರುಷಾಯ, ಸ್ಥಾನವೇ ಪುರುಷಾಯ ಅಂತ ಅದರ ಮುಂದಿನ ಶಬ್ದ. ಪುರುಷ ಶಬ್ದವಾಚ್ಯನು ಅವನಾಗಿದ್ದಾನೆ. ಮುಂದೆ ಬರುವ ಹರಿಕೇಶ, ಹಿಂದೆ ಬರುವ ಹರಿನೇತ್ರ, ಇವುಗಳು ಬೇರೆ ಬೇರೆ ಪಾಠದಲ್ಲಿ ಸ್ಥಾನ ಪಲ್ಲಟ್ಟು ಬಂದಿವೆ. ಕೆಲವು ಕಡೆ ಹರಿನೇತ್ರ ಅಂತ ಮೊದಲು, ಕೆಲವು ಕಡೆ ಹರಿಕೇಶ ಅಂತ ಮೊದಲು, ಹೀಗಿದೆ ಅಷ್ಟೆ. ಮುಂಡಾಯ, ತಲೆ ಕೂದಲನ್ನ ಬೋಳಿಸಿಕೊಂಡವನೇ ಅಂತ ಅದರ ಅರ್ಥ. ಅದಕ್ಕೆ ರುದ್ರಾಧ್ಯಾಯದಲ್ಲಿ ನಮಕ್ಕ ಪರ್ದಿನೇಚ ವ್ಯುಕ್ತ ಕೇಶಾಯ, ಅದ್ಭುತವಾದ ಸುಂದರವಾದ ಜಟಾಜೂಟ ಉಳ್ಳವನು ನೀನು ಹೌದು, ಹಾಗೆ ತಲೆ ಕೂದಲನ್ನು ಬೋಳಿಸಿಕೊಂಡಿರುವಂತಹ ರೂಪವೂ ನಿನಗಿದೆ ಅಂತ ವರ್ಣನೆ ಮಾಡಿದ್ದಾರೆ. ಮುಂಡ ಅಂದ್ರೆ ಸನ್ಯಾಸಿಗಳಲ್ಲಿ ಇರುವವನು, ಎಲ್ಲ ಸನ್ಯಾಸಿಗಳಲ್ಲೂ ಇವನೇ ಇದ್ದಾನೆ ಅಂತ ಈಗ ಅದನ್ನು ತಿಳ್ಕೊಳ್ಬೇಕು. ಮುಂದೆ ಕ್ರೋಧಾಯ ಅಥವಾ ಕ್ರುದ್ಧಾಯ, ಇವನು ಕ್ರೋಧದ ಸ್ವರೂಪ. ಯಾಕೆಂದ್ರೆ ಇವನಿಗೆ ಮನ್ಯು ಅಂತ ಕರೀತಾರೆ. ನಮಸ್ತೆ ರುದ್ರ ಮನ್ಯವ ಉತೋ ತೈಷವೇ ನಮಃ ಅಂತ ಮನ್ಯು ಅಂತ ಅವನನ್ನು ಕರೀತಾರೆ. ಅವನಲ್ಲಿ ಅಂತರ್ಯಾಮಿಯಾದಂತಹ ನರಸಿಂಹ ರೂಪದ ಭಗವಂತನನ್ನು ಕೂಡ ಎಷ್ಟೇ ಮನ್ಯೋ ವಿದಧ್ವಜ್ರ ಅನ್ನುವ ಮಂತ್ರದಿಂದ ಮನ್ಯು ರೂಪನಾದವನು, ಕ್ರೋಧ ರೂಪನಾದವನು ಅಂತ ವರ್ಣನೆ ಮಾಡ್ತಾರೆ. ಹೀಗೆ ಜಗತ್ತನ್ನ ನಾಶ ಮಾಡಲಿಕ್ಕಾಗಿ, ಪ್ರಳಯ ಕಾಲದಲ್ಲಿ ಜಗತ್ತನ್ನು ನಾಶಪಡಿಸಲಿಕ್ಕಾಗಿ, ಮತ್ತೆ ದುಷ್ಟರ ಸಂಹಾರಕ್ಕಾಗಿ ಕೋಪವನ್ನು ವ್ಯಕ್ತ ಮಾಡುವವನು. ಉತ್ತರಣಾಯ, ಕ್ರೋಧವನ್ನು ಮಾಡುವುದು ಯಾಕೆಂದ್ರೆ ಜಗತ್ತನ್ನು ಉದ್ಧರಿಸಲಿಕ್ಕಾಗಿ, ಅದಕ್ಕಾಗಿ ಉತ್ತರಣಾಯ ಅಂತ ಹೀಗೆ ಹೇಳ್ತಾರೆ. ಇವೆಲ್ಲಾ ಶಬ್ದಗಳು ಕೂಡ ಸ್ವಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ರುದ್ರಾಧ್ಯಾಯದಲ್ಲಿ ಇದ್ದುದೇ. ಮುಂದೆ ಭಾಸ್ಕರ ಅಂತ ಅವನ ವರ್ಣನೆ. ಅವನು ಸೂರ್ಯನಲ್ಲಿ ಅಂತರ್ಗತನಾಗಿದ್ದಾನೆ. ಸುತೀರ್ಥಾಯ, ಪವಿತ್ರ ತೀರ್ಥಗಳಲ್ಲಿ ಅವನಿದ್ದಾನೆ. ಅದಲ್ಲದೆ ಪವಿತ್ರ ತೀರ್ಥಗಳಲ್ಲಿ ಮಾತ್ರ ಇರುವುದಲ್ಲದೆ ಶಾಸ್ತ್ರಗಳನ್ನು ಕೂಡ ಜನರಿಗೆ, ಭಕ್ತರಿಗೆ ಉಪದೇಶ ಮಾಡ್ತಾನೆ. ದೇವದೇವಾಯ ರಂಹಸೆ,
ಮುಂದೆ ರಂಹಸೆ. ರಂಹಸ್ ಅಂದ್ರೆ ವೇಗ, ಬಹಳ ವೇಗವಾಗಿ ಎಲ್ಲ ಕಡೆ ಸಂಚಾರ ಮಾಡುವವನು ಅಂತ ಅದರ ತಾತ್ಪರ್ಯ. ಉಷ್ಣೀಷಿಣೆ ಸುವಕ್ತ್ರಾಯ ಸಹಸ್ರಾಕ್ಷಾಯ ಮೀಢುಷೆ. ಉಷ್ಣೀಷ ತಲೆ ಮೇಲೆ ಕಿರೀಟವನ್ನ, ಕಿರೀಟ ಅಂದ್ರೆ ಬಂಗಾರದ ಕಿರೀಟ ಇತ್ಯಾದಿಗಳು ಆಗಬೇಕಾಗಿಲ್ಲ, ರೇಷ್ಮೆಯ ರುಮಾಲು ಪೇಟ ಇರ್ತದಲ್ಲ ಅದನ್ನು ಕೂಡ ಕಿರೀಟ ಅಂತ ಹೇಳಬಹುದು. ಉಷ್ಣೀಷಿಣೆ ಸುವಕ್ತ್ರಾಯ ಸುಂದರವಾದಂತಹ ಮುಖ ಇರುವವನು. ಸಹಸ್ರಾಕ್ಷಾಯ ಮೀಢುಷೆ. ಮೀಢುಷ್ಟಮ ಶಿವತಮ ಶಿವೋನ ಸುಮನಾಭವ ಸಹಸ್ರಾಕ್ಷ ಶತೆ ಶುಧೆ ನಮ ಉಷ್ಣೀಷಿಣೆ ಗಿರಿಚರಾಯ ಅಂತ ಹೀಗೆಲ್ಲ ರುದ್ರಾಧ್ಯಾಯದಲ್ಲಿ ಬಂದಿವೆ ಈ ಎಲ್ಲ ಶಬ್ದಗಳು. ಮೀಢುಷ್ ಅಂದ್ರೆ ಭಕ್ತರ ಅಪೇಕ್ಷೆಗಳನ್ನು ಈಡೇರಿಸುವವನು. ಗಿರಿಶಂತ ಪಿಚಾಕಶೀಹಿ ಅಂತ ಗಿರೀಶ ಅಂತ ಅವನಿಗೆ ಶಬ್ದ ಇದೆ. ಗಿರೀಶ ಅಂದ್ರೆ ಅದಕ್ಕೆ ಗಿರೀಶ ಅಂತ ನಾವೇನು ತಿಳ್ಕೋಬೇಕಾಗಿಲ್ಲ. ಗಿರೀಶ ಹ್ರಸ್ವ ಇದೆ. ಎಲ್ಲಾ ಪಾಠಗಳಲ್ಲೂ ಪ್ರಾಯ ಗಿರೀಶ ಅಂತ ಹ್ರಸ್ವವೇ ಇದೆ. ಗಿರೀಶಾಯ ಪ್ರಶಾಂತಾಯ ಅಂತ ದೀರ್ಘವಾಗಿ ಮಾಡಿದ್ರು ಛಂದಸ್ಸಿಗೆ ಭಂಗ ಬರ್ತಿರ್ಲಿಲ್ಲ. ಆದ್ರೆ ಗಿರೀಶಾಯ ಅಂತ ಅವರು ವರ್ಣನೆ ಮಾಡುವಾಗ ಗಿರೀಶ ಅನ್ನುವುದಕ್ಕೂ ಗಿರೀಶ ಅನ್ನುವುದಕ್ಕೂ ಸ್ವಲ್ಪ ಅರ್ಥ ವ್ಯತ್ಯಾಸ ಇದೆ, ಸ್ವಲ್ಪ ಅರ್ಥ ಸಮಾನತೆಯೂ ಇದೆ. ಗಿರಿ ಅಂದ್ರೆ ಕೈಲಾಸಗಿರಿ, ಆ ಕೈಲಾಸಗಿರಿಗೆ ಈಶ ಒಡೆಯ. ಇನ್ನೊಂದು ನಾವು ಇಲ್ಲೇ ಈಗ ನೋಡಿದ್ವಿ ಮುಂಜವಂತ ಅನ್ನುವ ಗಿರಿ, ಆ ಗಿರಿಯಲ್ಲಿ ಇರುವಂತವನು. ಆದ್ರಿಂದ ಆ ಗಿರಿಗೆ ಒಡೆಯನಾದ್ರಿಂದ ಗಿರೀಶ, ಗಿರಿ ಪ್ಲಸ್ ಈಶ ಅದು. ಇನ್ನ ಗಿರೀಶ ಅಂತ ರಿ ಹ್ರಸ್ವವಾಗಿದ್ರೆ ಗಿರೌ ಶೇತೆ ಇತಿ ಗಿರೀಶಃ. ಗಿರಿ ಅಂದ್ರೆ ಮತ್ತೆ ಪರ್ವತವೇ. ಆ ಪರ್ವತದಲ್ಲಿರುವಂತಹ, ಆ ಪರ್ವತದಲ್ಲಿ ಶ ಅಂದ್ರೆ ವಾಸ ಮಾಡಿಕೊಂಡಿದ್ದವನು, ಅಂತರ್ಗತನಾಗಿದ್ದವನು ಅಂತ ಈಗ ಅರ್ಥ ಆಗ್ತದೆ. ಅದರಿಂದ ಕೈಲಾಸ ಮುಂಜವಂತ ಮೊದಲಾದ ಪರ್ವತಗಳಲ್ಲಿ ಅವನಿದ್ದಾನೆ. ಹೀಗೆ ಗಿರೀಶ ಅಂದ್ರು ಗಿರೀಶ ಅಂದ್ರು ಅರ್ಥ ಒಂದೇ, ಶಬ್ದ ಒಂದು ಸ್ವಲ್ಪ ಸ್ವಲ್ಪ ಬೇರೆ ಬೇರೆ. ಇನ್ನ ಈ ಗಿರೀಶ ಅನ್ನೋದಕ್ಕೆ ಮತ್ತೊಂದು ಅರ್ಥವೂ ಕೂಡ ಆಗಬಹುದು. ಅದು ಹೇಗೆ ಅಂದ್ರೆ ಗಿರಿ ಪ್ರಾಣ ಸಮುದ್ದಿಷ್ಟ ತತ್ಸುತ ವೇದವಾಕ್ ಸ್ಮೃತ. ಭಾಗವತದಲ್ಲಿ ಗಿರೇ ಸುತಾಯಾ ಪುಷ್ಪಿಣ್ಯಾ ಅಂತ ಗಿರಿಯ ಮಗಳು ಈ ವೇದವಾಣಿ ಅಂತ ಒಂದು ಕಡೆ ವರ್ಣನೆ ಮಾಡ್ತಾರೆ. ಗಿರಿ ಅಂದ್ರೆ ಯಾರಲ್ಲಿ? ಗಿರಿ ಪ್ರಾಣ ಸಮುದ್ದಿಷ್ಟ. ಗಿರಿ ಅಂದ್ರೆ ಈ ಪ್ರಾಣದೇವನೇ ಗಿರಿ. ಹೀಗೆ ಗಿರೀಶ ಅಂದ್ರೆ ಪ್ರಾಣನಲ್ಲಿ ಅಂತರ್ಯಾಮಿ ಅಂತ ಅರ್ಥ. ಪ್ರಶಾಂತಾಯ ತುಂಬಾ ಪ್ರಶಾಂತನಾಗಿರುವಂಥವನು, ಶಾಂತವಾದಂತಹ ಸ್ವರೂಪ ಇರುವವನು ಅಂತ ಅರ್ಥ. ಯತಯೇ ಚೀರವಾಸಸೆ, ಯತಿಗಳಲ್ಲಿ ಅಂತರ್ಯಾಮಿಯಾಗಿರುವವನು. ಅವನು ಸ್ವಯಂ ಸನ್ಯಾಸಿ ಏನಲ್ಲ, ಆದರೂ ಯತಿಗಳಲ್ಲಿ ಅಂತರ್ಯಾಮಿಯಾಗಿರುವವನು. ಯತಿಗಳು ಅಂದ್ರೆ ಸನ್ಯಾಸಿಗಳೇ ಏನಾಗಬೇಕಾಗಿಲ್ಲ, ಅನೇಕ ಥರದ ಯಮ ನಿಯಮಗಳನ್ನು ಮಾಡುವಂತಹ ಋಷಿಗಳು ಗೃಹಸ್ಥರು ಎಲ್ಲರೂ ಯತಿಗಳೇ. ಅಂಥವರಲ್ಲಿ ಇವನು ಅಂತರ್ಗತನಾಗಿದ್ದಾನೆ. ಚೀರವಾಸಸೆ, ನಾರುಮಡಿ ಹುಟ್ಟವರಲ್ಲಿ ಅಂತರ್ಗತನಾಗಿರುವಂಥವನು. ಬಿಲ್ವದಂಡಾಯ ಸಿದ್ಧಾಯ ಸರ್ವದಂಡಧರಾಯ ಚ. ಬಿಲ್ವ ವೃಕ್ಷದ ದಂಡವನ್ನು ಧರಿಸಿದ್ದಾನೆ. ಸಿದ್ಧ, ಸಿದ್ಧ ಅನ್ನುವ ಶಬ್ದದ ಅರ್ಥವನ್ನು ಹಿಂದೆ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನದಲ್ಲಿ ನೋಡಿದ್ದೇವೆ. ಎಲ್ಲಾ ಪ್ರಮಾಣಗಳಿಂದಲೂ ಸಿದ್ಧನಾದವನು. ಬೇರೆ ಯಾವುದೋ ಯಜ್ಞಯಾಗಾದಿಗಳಿಗಾಗಿ ಯಜ್ಞಯಾಗಾದಿಗಳನ್ನೇ ಮಹತ್ವದಿಂದ ಪರಿಗಣಿಸಿ ಅದರ ಅಂಗವಾಗಿ ಭಗವಂತ ವೇದದಿಂದ ಪ್ರತಿಪಾದ್ಯ ಅಲ್ಲ, ಅವನು ಸ್ವತಃ ಸ್ವಪ್ರಧಾನನಾಗಿ ವೇದಗಳಿಂದ ಪ್ರತಿಪಾದ್ಯ. ಭಗವಂತನ ಮಹಿಮೆಯನ್ನು ಹೇಳುವುದೇ ವೇದಗಳ ತಾತ್ಪರ್ಯ. ಅದಕ್ಕಾತ ಸಿದ್ಧ. ಸರ್ವದಂಡಧರಾಯ, ಅಪರಾಧಕ್ಕೆ ತಕ್ಕಂತೆ ಎಲ್ಲರಿಗೂ ಎಲ್ಲಾ ಥರದ ದಂಡವನ್ನು ಕೂಡ ಕೊಡುವಂಥವನು. ಮೃಗವ್ಯಾಧ ಅಂತ ಇಲ್ಲೇನು ಶಬ್ದ ಇದೆಯಲ್ಲ, ಈ ಮೃಗವ್ಯಾಧ ಅನ್ನುವ ಶಬ್ದಕ್ಕೆ ಆರ್ದ್ರಾ ನಕ್ಷತ್ರ ಸ್ವರೂಪನಾದವನು ಅಂತ ಹೀಗೊಂದು ಅರ್ಥವನ್ನ ಇಲ್ಲೆಲ್ಲ ಕಡೆ ವರ್ಣನೆ ಮಾಡಿದ್ದಾರೆ. ಒಂದೆರಡು ಅನುವಾದಗಳೆಲ್ಲ ಹಾಗೆ ಕಾಣಿಸ್ತದೆ ಇರಬಹುದು. ಆರ್ದ್ರಾ ನಕ್ಷತ್ರಕ್ಕೂ ಅವನ ಅಭಿಮಾನಿ, ರೋಹಿಣಿ ನಕ್ಷತ್ರಕ್ಕೂ ಅಭಿಮಾನಿ, ಎಲ್ಲಾ ನಕ್ಷತ್ರಗಳಿಗೂ ಅಭಿಮಾನಿಯೇ, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಆದ್ರೆ ಮೃಗವ್ಯಾಧ ಅನ್ನೋದಕ್ಕೆ ಅದಕ್ಕಿಂತ ಹೆಚ್ಚಿನ ಒಂದು ಅರ್ಥ ಹೀಗೆ ನಮಗೆ ಸಿಗ್ತದೆ.
ಅದು ಮಹಾಭಾರತದ ಶಾಂತಿ ಪರ್ವದಲ್ಲಿ 284ನೇ ಅಧ್ಯಾಯದ 154ನೇ ಶ್ಲೋಕದಲ್ಲಿ ಹೀಗೆ ವರ್ಣನೆ ಬಂದಿದೆ. ದಕ್ಷ ಪ್ರಜಾಪತಿ ಶಿವನನ್ನ ಮಮ ಯಜ್ಞ ಮೃಗವ್ಯಾಧ ಅಂತ ಸ್ತುತಿಸಿದ್ದಾನೆ. ನನ್ನ ಯಜ್ಞವೆಂಬ ಜಿಂಕೆಗೆ ನೀನು ವ್ಯಾಧನಾಗಿರುವೆ ಅಂತ ಅದರ ತಾತ್ಪರ್ಯ. ಅದೇನು ಹಾಗೆ ಅದರ ತಾತ್ಪರ್ಯ ಏನು? ದಕ್ಷ ಪ್ರಜಾಪತಿಯ ಯಜ್ಞವನ್ನು ವರ್ಣನೆ ಮಾಡುವಂತಹ ಪ್ರಸಂಗ ಇದೆ ಆ ಶಾಂತಿ ಪರ್ವದಲ್ಲಿ. ಈ ಮಮ ಯಜ್ಞ ಮೃಗವ್ಯಾಧ ಅಂತ ಬಂದಿದ್ದು 284ನೇ ಅಧ್ಯಾಯದಲ್ಲಿ. 283ನೇ ಅಧ್ಯಾಯದಲ್ಲಿ ಆ ದಕ್ಷ ಪ್ರಜಾಪತಿಯ ಯಜ್ಞ ವೀರಭದ್ರನಿಂದ ಶಿವನಿಂದ ಧ್ವಸ್ತವಾದಾಗ ಎಲ್ಲ ದೇವತೆಗಳು ಋಷಿಗಳೆಲ್ಲ ಓಡಿ ಹೋದರು ಅಂತ ವರ್ಣನೆ ಬಂದಿದೆ. ಯಜ್ಞಾಭಿಮಾನಿ ದೇವತಾ ಮೃಗದ ರೂಪದಿಂದ ಜಿಂಕೆಯ ರೂಪದಿಂದ ಓಡಿ ಹೋಗಲಿಕ್ಕೆ ಪ್ರಯತ್ನಿಸಿದ್ದು ಆ ಹಿಂದಿನ ಅಧ್ಯಾಯದಲ್ಲಿ ಬಂದಿದೆ. ಈ ಭಗವಂತ ಶಿವ ಕೈಯಲ್ಲಿ ಆ ಜಿಂಕೆಯನ್ನು ಹಿಡಿದಿರ್ತಾನೆ. ಅವನ ತಾಂಡವ ನೃತ್ಯ ಮಾಡುವ ಒಂದು ಭಂಗಿಯಲ್ಲಿ ಕೈಯಲ್ಲಿ ಜಿಂಕೆ ಇರುವುದನ್ನು ನಾವು ನೋಡಿರ್ತೇವೆ. ಅದಕ್ಕೆ ಒಂದು ತುಂಬಾ ಸುಂದರವಾದಂತಹ ತಾತ್ಪರ್ಯ ಇದೆ. ಈ ಯಜ್ಞವನ್ನು ಮಾಡುವಾಗ ದಕ್ಷ ಪ್ರಜಾಪತಿ ಮತ್ತಲ್ಲಿರುವಂತಹ ಪುರೋಹಿತರು ಇವರೆಲ್ಲರೂ ಕೂಡ ಶಿವನಿಗೆ ಅಂತರ್ಯಾಮಿಯಾದಂತಹ ಭಗವಂತನನ್ನ ಶಿವನ ಅಧಿಷ್ಠಾನದಲ್ಲಿ ಪೂಜಿಸಬೇಕಾಗಿತ್ತು. ಆದರೆ ಶಿವನ ಅಧಿಷ್ಠಾನದಲ್ಲಿ ಪೂಜಿಸುವುದನ್ನು ಅವರು ಮರೆತರು. ಆಗ ಆ ಯಜ್ಞ ಧ್ವಸ್ತವಾದಾಗ ಯಜ್ಞಾಭಿಮಾನಿ ದೇವತೆ ಜಿಂಕೆಯ ರೂಪವನ್ನು ತಾಳಿ ಓಡಿ ಹೋಗಲಿಕ್ಕೆ ಪ್ರಯತ್ನ ಪಟ್ಟಾಗ ಶಿವ ಆ ಜಿಂಕೆಯನ್ನು ಹಿಡಿದು ತನ್ನ ಕೈಯಲ್ಲಿ ಹಿಡಿದುಕೊಂಡದ್ದನ್ನ ನಾವು ನೋಡ್ತೇವೆ. ಅದರಿಂದ ಆ ತಾಂಡವ ನೃತ್ಯದ ಒಂದು ಭಂಗಿಯಲ್ಲಿ ಬೇರೆ ಬೇರೆ ಭಂಗಿಗಳಲ್ಲೂ ಇರಬಹುದು. ಶಿವನ ಅನೇಕ ಶಿಲ್ಪಗಳಲ್ಲಿ ಆ ಕೈಯಲ್ಲಿ ಜಿಂಕೆ ಇರೋದನ್ನ ನಾವು ನೋಡ್ತೇವೆ. ಆ ಜಿಂಕೆ ಅಂದ್ರೆ ಯಜ್ಞದ ಅಭಿಮಾನಿಯಾದಂತಹ ದೇವತೆಯೇ ಆ ಜಿಂಕೆಯ ರೂಪದಿಂದ ಇರೋದು. ಈ ಯಜ್ಞಾಭಿಮಾನಿ ದೇವತೆಯಾಗಲಿ ನಮ್ಮ ಜೀವನವೆಂಬ ಯಜ್ಞವಾಗಲಿ ಆ ಶಿವಾಂತರ್ಯಾಮಿಯಾದಂತಹ ಭಗವಂತನಿಗೆ ಅರ್ಪಿತ ಆಗದೆ ಹೋದರೆ ಶಿವ ಅವನಲ್ಲಿ ಅಂತರ್ಗತ ಆದಂತಹ ಭಗವಂತ ಅವನನ್ನು ಬೆನ್ನಟ್ಟಿ ಬೇಡರವನು ಹೇಗೆ ಮೃಗವನ್ನು ಬೆನ್ನಟ್ಟಿ ಅದನ್ನು ಹಿಡಿತಾನೋ ಹಾಗೆ ಈ ಯಜ್ಞದ ಅಭಿಮಾನಿಯಾದಂತಹ ಜಿಂಕೆಯನ್ನ ಈ ಭಗವಂತ ಹಿಡಿದು ಬೇಡರವನಂತೆ ಇದ್ದಾನೆ. ಅದಕ್ಕೆ ಆ ಮಮ ಯಜ್ಞ ಮೃಗವ್ಯಾಧ ದಕ್ಷ ಪ್ರಜಾಪತಿ ಹೇಳಿದ ಮಾತದು. ನನ್ನ ಯಜ್ಞವೆಂಬ ಮೃಗವನ್ನ ಹಿಡಿದು ಕಟ್ಟಿ ಹಾಕಿದ ವ್ಯಾಧನೇ ನೀನು ಅಂತ. ವ್ಯಾಧಿನಿಭ್ಯ ವಿವಿಧ್ಯಂತಿಭ್ಯ ಶಿವನನ್ನ ವ್ಯಾಧ ಅಂತ ವರ್ಣನೆ ಮಾಡುವಂತಹ ಅನೇಕ ಭಾಗಗಳು ಆ ರುದ್ರಾಧ್ಯಾಯದಲ್ಲಿ ವರ್ಣಿತ ಆಗಿವೆ. ಅವನು ಬೇಡರವನು. ಈ ಅರ್ಜುನನ ಒಂದು ಪ್ರಸಂಗದಲ್ಲಿ ಅರ್ಜುನ ಪಾಶುಪತಾಸ್ತ್ರಕ್ಕಾಗಿ ಯಜ್ಞ ಒಂದು ತಪಸ್ಸು ಮಾಡ್ತಿದ್ದಲ್ಲ, ಆಗ ಶಿವ ಮತ್ತು ಶಿವಾನಿ ಇಬ್ಬರು ಕೂಡ ಬೇಡತಿಯರ ರೂಪದಿಂದ ಅಲ್ಲಿ ಬಂದದ್ದು ಪ್ರಖ್ಯಾತನೇ ಇದೆ. ಹಾಗೆ ಬೇಡರ ರೂಪ ಶಿವನಿಗಿದ್ದೇ ಇದೆ. ದಕ್ಷ ಪ್ರಜಾಪತಿಯ ಯಜ್ಞದಲ್ಲೇ ಆಗಲಿ ನಾವು ಮಾಡುವಂತಹ ಜೀವನ ಯಜ್ಞದಲ್ಲೇ ಆಗಲಿ ಭಗವಂತನ ಅರಿವು ನಮಗಿಲ್ಲದೆ ಹೋದ್ರೆ ಭಗವಂತನಿಂದ ವಿಮುಖವಾಗಿ ನಾವು ಓಡಿ ಹೋಗುವುದು ಅಂದ್ರೆ ಆ ಯಜ್ಞದ ದೇವತೆ ಜಿಂಕೆ ಓಡಿ ಹೋಗುವುದು ಅಂತಾನೆ ಅರ್ಥ. ಜಿಂಕೆ ಎನ್ನುವುದು ಒಂದು ವೇಗಕ್ಕೆ, ಪಲಾಯನಕ್ಕೆ ಸಂಕೇತ, ಚಾಂಚಲ್ಯಕ್ಕೆ ಸಂಕೇತ. ಅದು ಭಗವಂತನಲ್ಲಿ ನಮ್ಮ ಮನಸ್ಸನ್ನು ಇಡದೆ ನಮ್ಮ ಯಜ್ಞವನ್ನು ಸಮರ್ಪಣೆ ಮಾಡದೆ ಅದನ್ನ ಎಲ್ಲೋ ಬೇಕಾದಲ್ಲಿ ಓಡಿ ಹೋಗ್ಲಿಕ್ಕೆ ಬಿಟ್ರೆ ನಮ್ಮ ಜೀವನವು ದಕ್ಷ ಪ್ರಜಾಪತಿ ಯಜ್ಞದಂತೆ ನಮ್ಮ ಜೀವನವೆಂಬ ಯಜ್ಞವೂ ಕೂಡ ಒಂದು ಜಿಂಕೆಯಂತೆ ಆಗಿಬಿಡ್ತದೆ. ಅದನ್ನ ಈ ಭಗವಂತ ಬೇಡರವನ ರೂಪವನ್ನು ತಾಳಿ ಬೇಡತಿಯ ಜೊತೆಗೆ ಬಂದು ಹಿಡಿಬೇಕಾಗ್ತದೆ. ಛಾಂದೋಗ್ಯ ಉಪನಿಷತ್ನಲ್ಲಿ ಅದನ್ನು ವರ್ಣನೆ ಮಾಡ್ತಾರೆ, ನಮಗೆ ಗೊತ್ತಿದೆ. ಪುರುಷೋಭಾವ ಯಜ್ಞ ಅಂತ ಈ ಅದರ ಭಾಷೆಯಲ್ಲಿಯೂ ಕೂಡ ವಿಷ್ಣು ಪೂಜಾರ್ಥ ಯಜ್ಞೋಹ ಮಿತ್ಯುಪಾಸನ ಮಾದರಾತ್ ಕುರುವಿತ ಪುರುಷೋ ನಿತ್ಯಂ ತದ್ಗಂ ಮೃತ್ಯುಂ ಉಪಾನುದೇತ್. ನನ್ನ ಇಡೀ ಜೀವನವೇ ಭಗವಂತನ ಪೂಜಾಕ್ಕೆ ಮೀಸಲಾಗಿರುವಂತಹ ಯಜ್ಞ ಅಂತ ಉಪಾಸನೆ ಮಾಡಬೇಕು. ಹಾಗೆ ಮಾಡಿದ್ರೆ ಅಲ್ಲಿ ಬರುವಂತಹ ಮೃತ್ಯುವಿನ ರೋಗಗಳ ಭಯವನ್ನ ಅವನು ಪರಿಹರಿಸಿಕೊಳ್ತಾನೆ ಆ ಸಾಧಕ ಅಂತ ಅಲ್ಲಿ ಬಂದಿದೆ.
ಹೀಗೆ ಸಾಧಕನಿಗೆ ಅನುಸಂಧಾನ ಇರಬೇಕದು, ಆ ದಕ್ಷ ಪ್ರಜಾಪತಿಗೂ ಇರಬೇಕಾಗಿತ್ತು. ಈ ಅನುಸಂಧಾನ ನಮಗಿಲ್ಲದೆ ಹೋದ್ರೆ ಆಗ ಈ ಭಗವಂತ ಆ ಯಜ್ಞದ ನಮ್ಮ ಜೀವನವೆಂಬ ಯಜ್ಞ ಅಥವಾ ದಕ್ಷ ಪ್ರಜಾಪತಿಯ ಆ ಯಜ್ಞವೆಂಬ ಇದು ಕ್ರಿಯೆ ಇತ್ತು, ಅದರ ಆ ಅಭಿಮಾನಿ ದೇವತಾ ಬೇರೆ ಕಡೆಯಲ್ಲೂ ಓಡಿ ಹೊರಟಾಗ ಅದನ್ನು ಹಿಡಿತಾನೆ. ಹೀಗೆ ಮಮ ಯಜ್ಞ ಮೃಗವ್ಯಾಧ, ನನ್ನ ಯಜ್ಞವೆಂಬ ಮೃಗವನ್ನ ಬೇಡರವನಂತೆ ಬೆನ್ನಟ್ಟಿ ಹಿಡಿದವನೇ ಅಂತ ಅವನು ಸ್ತೋತ್ರ ಮಾಡಿದ್ದಿದೆ ಶಾಂತಿ ಪರ್ವದಲ್ಲಿ 283, 284ನೇ ಅಧ್ಯಾಯಗಳಲ್ಲಿ ಅದರ ಹಿನ್ನೆಲೆ ಇದೆ. ಅದಕ್ಕನುಸಾರವಾಗಿ ಇಲ್ಲೂ ಕೂಡ ಮೃಗವ್ಯಾಧ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಆರ್ದ್ರಾ ನಕ್ಷತ್ರದ ಸ್ವರೂಪ ಅಂತ ಅರ್ಥ ಮಾಡುವುದು ಅಷ್ಟೇನು ಮಹತ್ವದ್ದಲ್ಲ. ರೋಹಿಣಿ ನಕ್ಷತ್ರ, ಅಶ್ವಿನಿ ನಕ್ಷತ್ರದ ಸ್ವರೂಪ ಅಲ್ವೇನು ಈ ಭಗವಂತ? ಎಲ್ಲಾ ನಕ್ಷತ್ರದ ಸ್ವರೂಪನೇ. ನಮ್ಮ ಯಜ್ಞ ನಿಮಗೆ, ನಮ್ಮ ಜೀವನವೆಂಬ ಯಜ್ಞ ನಿನಗೆ ಅರ್ಪಿತವಾಗಬೇಕು ಭಗವಂತನೇ. ಅದನ್ನ ಹಾಗೆ ಹಿಡಿದಿಡು ನೀನು ಬೇಡರವನಂತೆ. ನನ್ನ ಈ 5 ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು, ನನ್ನ ಮನಸ್ಸು ಇವೆಲ್ಲ ಕುದುರೆಗಳಂತೆ. ಇಂದ್ರಿಯಾಣಿ ಹಯಾನಾಹು ಅಂತ ನೋಡಿದ್ದೇವೆ. ತುಂಬಾ ಚಂಚಲವಾಗಿ ನನ್ನ ಈ ಮನಸ್ಸು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಒಟ್ಟಾರೆ ನನ್ನ ಜೀವನವೇ ಎಲ್ಲೆಲ್ಲೋ ಅಸ್ತವ್ಯಸ್ತವಾಗಿ ಓಡಿ ಹೋಗ್ತದೆ. ಅದನ್ನ ಬೇಡರವನಂತೆ ನೀನು ಬಂಧಿಸಿ ನಿನ್ನ ಮಾರ್ಗದಲ್ಲಿ ಇಡು ಅಂತ ಭಗವಂತನನ್ನು ಪ್ರಾರ್ಥಿಸಲಿಕ್ಕೆ ನಮಗೆ ಕಲಿಸುವಂತಹ ಒಂದು ಶಬ್ದ ಅದು. ಆ ಥರ ಮೃಗವ್ಯಾಧ ಅಂತ ಹಾಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ನಮ್ಮದೊಂದು ಆಲೋಚನೆ. ಮಹತೆ ಧನ್ವಿನೇ ಚ ಭವಾಯ ಚ ನಮೋ ಭವಾಯ ಚ ರುದ್ರಾಯ ಚ ಅಂತ ರುದ್ರಾಧ್ಯಾಯದಲ್ಲಿದೆ. ನಮೋ ಅಸ್ತು ಧನ್ವನೇ ಬಾಹುಭ್ಯಾಮುತತೆ ನಮಃ, ನಿನ್ನ ಬಾಹುಗಳಿಗೆ ನಮಸ್ಕಾರ, ನಿನ್ನ ಕೈಯಲ್ಲಿರುವ ಧನಸ್ಸಿಗೆ ನಮಸ್ಕಾರ ಅಂತ ಹೀಗೆಲ್ಲ ಅಲ್ಲಿದೆ. ಧನ್ವಿ ಅಂದ್ರೆ ಪ್ರಣವೋ ಧನು, ಓಂಕಾರವೇ ಒಂದು ಧನಸ್ಸು. ಅದರಿಂದ ನೀನು ಪ್ರತಿಪಾದ್ಯನಾದವನು, ಓಂಕಾರದಿಂದ ಪ್ರತಿಪಾದ್ಯ ಅಂತ ಅದರ ತಾತ್ಪರ್ಯ. ಭಗವಂತನೇ ರುದ್ರನಾದ ನೀನು ಪಿನಾಕ ಧನಸ್ಸನ್ನು ಧರಿಸಿದ್ದಿ. ನಿನ್ನ ಅಂತರ್ಗತನಾದ ಭಗವಂತ ಶಾನ್ವ ಎಂಬ ಧನಸ್ಸನ್ನು ಧರಿಸಿದ್ದಾನೆ. ನೀವಿಬ್ಬರೂ ಕೂಡ ಆ ಓಂಕಾರವೆಂಬ ಧನಸ್ಸನ್ನ ನಿಯಮಿಸ್ತೀರಿ. ಓಂಕಾರಕ್ಕೆ ಸ್ವಯಂ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ಶಿವ ಓಂಕಾರಕ್ಕೆ ನಿಯಾಮಕ ಹೇಗೆ ಅಂದ್ರೆ ಅದರ ಅಭಿಮಾನಿ ಅವನು. ಅದನ್ನ ಭಾಗವತ ತಾತ್ಪರ್ಯದಲ್ಲಿ ವರ್ಣನೆ ಮಾಡ್ತಾರೆ. ಅದನ್ನ ಧನುಸ್ಸು ಎಂಬ ಶಬ್ದದಿಂದ ಓಂಕಾರ ಅಂತ ನಾವು ಅರ್ಥ ಇಟ್ಕೊಂಡು ಓಂಕಾರವೆಂಬುದನ್ನು ಶಿವನಿಗೆ ಹೀಗೆ ಅನ್ವಯ ಮಾಡ್ಕೋಬೇಕು. ಯಜ್ಞಾಭಿಮಾನಿಗಳಾದ ದೇವತೆಗಳೆಲ್ಲರೂ ಕೂಡ ಇಂದ್ರಿಯಾಭಿಮಾನಿ ದೇವತೆಗಳ ಅಧೀನರಾಗಿದ್ದಾರೆ. ಇಂದ್ರಿಯಾಭಿಮಾನಿ ದೇವತೆಗಳು ಮನೋಮಾನಿಯಾದಂಥ ಇಂದ್ರನ ಅಧೀನರಾಗಿದ್ದಾರೆ. ಆ ಇಂದ್ರ ವೇದಾತ್ಮಿಕಾಯ ಪಾರ್ವತ್ಯಾ, ವೇದಾಭಿಮಾನಿಯಾದಂಥ ಪಾರ್ವತಿ ಅಧೀನನಾಗಿದ್ದಾನೆ. ಪಾರ್ವತಿ ವರ್ಣತ್ರಯಾತ್ಮಕಂ ರುದ್ರಂ, ವರ್ಣತ್ರಯಾತ್ಮಕನಾದ ಅ ಉ ಮ ಅನ್ನುವ 3 ಅಕ್ಷರಗಳಿಗೆ ನಿಯಾಮಕನಾದಂತಹ ರುದ್ರನಿಗೆ ಅವಳು ಅಧೀನನಾಗಿದ್ದಾಳೆ. ಶೇಷೇಶ ಪ್ರಣವಾತ್ಮಕೆ, ಆ ರುದ್ರ ಮುಂದೆ ಶೇಷನಾಗ್ತಾನೆ. ಈಗ ರುದ್ರ ಶೇಷನಿಗಿಂತ ಕನಿಷ್ಠನಾಗಿದ್ದಾನೆ ಪದವಿ ದೃಷ್ಟಿಯಿಂದ. ಶೇಷ ಓಂಕಾರಕ್ಕೆ ಅಭಿಮಾನಿ. ಆ ಓಂಕಾರದ 3 ಅಕ್ಷರಗಳಾದಂತಹ ಅಕಾರ ಉಕಾರ ಮಕಾರಗಳಿಗೆ ರುದ್ರ ಅಭಿಮಾನಿ. ಹಾಗಾಗಿ ಧನುಸ್ಸು ಅಂದ್ರೆ ಇಲ್ಲಿ ಕೇವಲ ಕೈಯಲ್ಲಿ ಹಿಡಿದಿರುವ ಧನುಸ್ಸು ಮಾತ್ರ ಅಲ್ಲ, ಪ್ರಣವೋಧನು ಅಂತ ಅಥರ್ವಣ ಉಪನಿಷತ್ತು ಹೇಳುವಂತೆ ಓಂಕಾರವೇ ಒಂದು ಬಿಲ್. ಅದಕ್ಕೆ ಅದರ ಅಕ್ಷರಗಳಿಗೆ ನಿಯಾಮಕನ ಈ ರುದ್ರ. ಅದರಿಂದ ಪ್ರತಿಪಾದ್ಯನಾದವನು ಅವನಲ್ಲಿ ಅಂತರ್ಯಾಮಿಯಾದಂತಹ ಭಗವಂತ. ಪರಾಯ ಸೌಮ್ಯ ವಕ್ತಾಯ, ಕೆಲವು ಕಡೆ ವರಾಯ ಸೋಮವಕ್ತಾಯ ಅಂತ ಹೀಗೂ ಪಾಠ ಇದೆ. ಸೋಮಂತೆ ಚಂದ್ರನಂತೆ ಸುಂದರವಾದಂತಹ ಮುಖ ಇರುವವನು, ಸೌಮ್ಯ ಅಂದ್ರೂ ಹಾಗೇನೆ ಅರ್ಥ. ಪರಾಯ ಸೌಮ್ಯ ವಕ್ತಾಯ ಸಿದ್ಧ ಮಂತ್ರಾಯ ಚಕ್ಷುಷೆ, ಅನೇಕ ಥರದ ವೇದ ಮಂತ್ರಗಳನ್ನ ಆ ಶಿವ ಜಪಿಸ್ತಾ ಇರ್ತಾನೆ. ಸ್ವಯಂ ಭಗವಂತನು ಕೂಡ ಆ ಎಲ್ಲಾ ಮಂತ್ರಗಳಿಂದ ಪ್ರತಿಪಾದ್ಯ. ಸಿದ್ಧಾಹ ಮಂತ್ರಾಹ, ಮಂತ್ರಾಹ ಯಸ್ಮಿನ್ ಭಗವತಿ ಪ್ರತಿಪಾದಕಾಹ ಇತಿ ಸಿದ್ಧಾಹ ಸಯವ ಸಿದ್ಧ ಮಂತ್ರ. ಹೀಗೆ ಸಿದ್ಧ ಮಂತ್ರಾಯ ಚಕ್ಷುಷೆ. ಸ್ರುವಹಸ್ತಾಯ, ಈ
ಯಜ್ಞಗಳಲ್ಲಿ ಸ್ರುವ ಅನ್ನೋದೊಂದನ್ನ ಸ್ರುವ ಅಂತ ಎರಡು ರೀತಿಯಾದ ತುಪ್ಪ ಹಾಕ್ಲಿಕ್ಕೆ ಬೇಕಾದಂತಹ ಸೌಟುಗಳನ್ನ ಇಟ್ಕೊಂಡಿರ್ತಾರೆ. ಆ ಸ್ರುವವನ್ನು ಕೈಯಲ್ಲಿ ಹಿಡಿದವನೇ. ವರ್ಷಿಣಿ ಅಂತ ಕೆಲವು ಕಡೆ ಇದೆ, ಚಕ್ಷುಷಿ ಅಂತ ಕೆಲವು ಕಡೆ ಇದೆ. ಜ್ಞಾನ ಸ್ವರೂಪ ಅಂತ ಅರ್ಥ. ಮತ್ತೆ ಭಕ್ತರ ಅಪೇಕ್ಷೆಗಳನ್ನೆಲ್ಲವನ್ನೂ ಈಡೇರಿಸುವವನು ಅಂತ ಅದರ ಅರ್ಥ. ಇವುಗಳ ಶ್ರವಣದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಇನ್ನು ಮುಂದೆ ಅನೇಕ ನಾಮಗಳ ಅರ್ಥವನ್ನು ನಾವು ನೋಡಬೇಕಾಗಿದೆ. ಅದನ್ನ ನಾಳೆ ದಿವಸ ನೋಡೋಣ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.